Good morning, students. Today, in financial accounting, that is in ratio analysis, we'll solve the next problem. Let's see what is the problem. Calculate the following ratios for the years 2019 and 20. So, 2019 and 20 ಎರಡು ಇಯರ್ನ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. What and all we have to calculate? We have to calculate the liquid ratio, current ratio, debt equity ratio, proprietary ratio and stock turnover ratio and capital gearing ratio. Remember the formulas. Okay, whatever the formulas are there, remember ಈ 6 ಕೂಡ ಆಲ್ರೆಡಿ ಮಾಡಿದಂತಹ ರೇಷಿಯೋಸ್. You remember? Okay, let's see the problem. Balance sheet is given. Okay, here see, ಇದು 2019 2019ನ ಇನ್ಫಾರ್ಮೇಷನ್, ಇದು 2020 ಇನ್ಫಾರ್ಮೇಷನ್. While you are calculating for 2019, you have to take this information only. ಇದು ತಗೊಳ್ಳಿಕ್ಕಿಲ್ಲ. ಗೊತ್ತಾಗ್ತದಲ್ವ ಅದು? ಓಕೆ, ಜೊತೆಯಾಗಿ ಕಂಬೈನ್ ಆಗಿ ಕೊಟ್ಟಿದ್ದಾರೆ ಬ್ಯಾಲೆನ್ಸ್ ಶೀಟ್. ಆ್ಯಂಡ್ ಇಲ್ಲಿ ನೋಡಿ ಏನೆಲ್ಲ ಐಟಮ್ ಇದೆ: ಪೇಯ್ಡ್ ಅಪ್ ಕ್ಯಾಪಿಟಲ್, ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್, ಡಿಬೆಂಚರ್, ಬಿಲ್ಸ್ ಪೇಯಬಲ್, ಕ್ರೆಡಿಟಾರ್ಸ್. ಪೇಯ್ಡ್ ಅಪ್ ಕ್ಯಾಪಿಟಲ್ ಅಂದರೆ ಶೇರ್ ಕ್ಯಾಪಿಟಲ್ ಅಂತ ಈಕ್ವಿಟಿ ಆಗಿರ್ತದೆ. ಪ್ರಿಫರೆನ್ಸ್ ಅಂತ ಹೇಳಿದರೆ ನಾನು ಮೊದಲೇ ಹೇಳಿದ್ದೇನೆ, ಪ್ರಿಫರೆನ್ಸ್ ಅಂತ ಹೇಳಿ ಅವರು ಮೆನ್ಷನ್ ಮಾಡಬೇಕು. ಮೆನ್ಷನ್ ಮಾಡದೆ ಬರೀ ಕ್ಯಾಪಿಟಲ್ ಅಂತ ಕೊಟ್ಟಿದ್ರೆ ಅದು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಂತಲೇ ಅರ್ಥ. ಕ್ಲಿಯರ್? ಸಿಯರ್ 2 ವರ್ಷಕ್ಕೆ ಕೊಟ್ಟಿದ್ದಾರೆ. ಲೆಟ್ ಇಟ್ ಬಿ ದೇರ್. ನೆಕ್ಸ್ಟ್ ಅಸೆಟ್ ಸೈಡ್ ನೋಡಿ, ಫಿಕ್ಸ್ಡ್ ಅಸೆಟ್ಸ್ ಇದೆ, ಸ್ಟಾಕ್ ಇದೆ, ಡೆಟಾರ್ಸ್ ಇದೆ, ಕ್ಯಾಶ್ ಇದೆ. ಆಫ್ಟರ್ ದ್ಯಾಟ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಯಾವುದಕ್ಕೆ ಬೇಕಾಗ್ತದೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್? ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಮಾಡಲಿಕ್ಕೆ ಬೇಕು. 2019 ಆ್ಯಂಡ್ 20ಗೆ 19ಗೆ 1,80,000 ಆ್ಯಂಡ್ 20ಗೆ ಎಷ್ಟು? 1,95,000 ರೆಸ್ಪೆಕ್ಟಿವ್ಲಿ ಅಂದರೆ ಅರ್ಥ ಏನು? 2019ಗೆ 1,80,000, 20ಗೆ 1,95,000 ಅಂತ ಅರ್ಥ. ಓಕೆ, ನೆಕ್ಸ್ಟ್ ಫಸ್ಟ್ ಒನ್. ಫಸ್ಟ್ ಒನ್ ಯಾವ್ದು ಮಾಡಲಿಕ್ಕೆ ಹೇಳಿದ್ದಾರೆ? ಲಿಕ್ವಿಡಿಟಿ ರೇಷಿಯೋ. ಲಿಕ್ವಿಡಿಟಿ ರೇಷಿಯೋ ಫಾರ್ಮುಲಾ ಏನು? ಲಿಕ್ವಿಡ್ ರೇಷಿಯೋ, ಆ್ಯಸಿಡ್ ಟೆಸ್ಟ್ ರೇಷಿಯೋ ಅಂತ ಹೇಳ್ತೇವೆ. ಆ್ಯಂಡ್ ಕ್ವಿಕ್ ರೇಷಿಯೋ ಅಂತ ಅನದರ್ ನೇಮ್ ಇದೆ. ಏನು ಅದರ ಫಾರ್ಮುಲಾ? ಲಿಕ್ವಿಡ್ ಅಸೆಟ್ಸ್ ಡಿವೈಡೆಡ್ ಬೈ ಲಿಕ್ವಿಡ್ ಲಯಬಿಲಿಟೀಸ್ ಇಂಟು 100. See here, liquid assets into liquid liabilities divided by liquid liabilities into 100. ಓಕೆ, ಯಾವುದೆಲ್ಲ ಲಿಕ್ವಿಡ್ ಅಸೆಟ್? 2019 ಇದು ಫಸ್ಟ್ ಮಾಡುವ ನಾವು. ಓಕೆ, 2019 ಇದು ನೋಡಿ, ಇಲ್ಲಿ ಲಿಕ್ವಿಡ್ ಅಸೆಟ್ಸ್ ಸ್ಟಾಕ್ ಬರ್ತದಾ? ಇಲ್ಲ, ಸ್ಟಾಕ್ ಬರೋದಿಲ್ಲ. ಓಕೆ, ಡೆಟಾರ್ಸ್ ಮತ್ತು ಕ್ಯಾಶ್ ಮಾತ್ರ. ಈ ಇನ್ಫಾರ್ಮೇಷನ್ ತಗೊಳ್ಳಿ 2019ಗೆ. ಇಲ್ಲಿ ಯಾವುದಿದೆ? ಬಿಲ್ಸ್ ಪೇಯಬಲ್ ಮತ್ತು ಕ್ರೆಡಿಟಾರ್ಸ್ 12,750 and 20,000. Clear? This is liquid assets, this one is liquid liabilities. ಎರಡನ್ನು ಪ್ಲಸ್ ಮಾಡಬೇಕು. See here, when you add it you will get 26,640 ಮತ್ತು 32,750. ಇಷ್ಟನ್ನು ಡಿವೈಡ್ ಮಾಡಿದಾಗ you will get 0.81:1. This is the ratio. And when you multiply with 100, ಯಾವುದನ್ನು? 0.81 ಅನ್ನು ಮಲ್ಟಿಪ್ಲೈ ಮಾಡಿದಾಗ ಯು ವಿಲ್ ಗೆಟ್ 81.34%. ಕ್ಲಿಯರ್ ಅಬೌಟ್ 2019? ಇನ್ ದ ಸೇಮ್ ವೇ ಯು ಹ್ಯಾವ್ ಟು ಡೂ ಫಾರ್ 2020 ಆಸ್ ವೆಲ್. ಹೇಗೆ? 2020ಯ ಲಿಕ್ವಿಡ್ ಅಸೆಟ್ ಮತ್ತು ಲಿಕ್ವಿಡ್ ಲಯಬಿಲಿಟೀಸನ್ನು ಚೆಕ್ ಮಾಡಿ. ಸೇಮ್ ವೇ ಅದೇ ಇರೋದಲ್ವ ಇನ್ಫಾರ್ಮೇಷನ್. ಇಲ್ಲಿ ನೋಡಿ, 11,710, 26,020 ಲಿಕ್ವಿಡ್ ಅಸೆಟ್ಸ್ ಆಗಿರ್ತದೆ 2020ಗೆ. ಆ್ಯಂಡ್ 6,500 ಮತ್ತು 16,000 ಏನೋ ಲಿಕ್ವಿಡ್ ಲಯಬಿಲಿಟೀಸ್ 2020. ಸೇಮ್ ಅದೇ ತರಹ ಮಾಡಿದಾಗ ಯು ವಿಲ್ ಗೆಟ್ ದಿಸ್ ಒನ್. ಅಂಡರ್ಸ್ಟೂಡ್? ಈ ಥರ ಮಾಡಲಿಕ್ಕೆ 2 ವರ್ಷದ್ದು ಕೇಳಿದಾಗ ಜಸ್ಟ್ ಇನ್ಫಾರ್ಮೇಷನ್ ಮಾತ್ರ ಚೇಂಜ್ ಆಗ್ತದೆ, ಫಾರ್ಮುಲಾಸ್ ಸೇಮ್ ಇರ್ತದೆ. ನೆಕ್ಸ್ಟ್ ಸಿ ಸೆಕೆಂಡ್ ಒನ್. ವಿಚ್ ಒನ್? current ratio. What is the formula for current ratio?
is current assets divided by current liabilities into 100. Current assets divided by current liabilities into 100. See here. For 2019, current assets. ಯಾವುದಿದೆ current assets? Check here. ಇಲ್ಲಿ ಸ್ಟಾಕನ್ನು ಕೂಡ ನಾವು ಇನ್ಕ್ಲೂಡ್ ಮಾಡಬೇಕು ಅಲ್ವಾ. ಸ್ಟಾಕ್ ಬೇಕು, ಲಿಕ್ವಿಡ್ ಅಸೆಟಿಗೆ ಅದು ಬರುವುದಿಲ್ಲ, ಬಟ್ ಕರೆಂಟ್ ಅಸೆಟಿಗೆ ಅದು ಬರ್ತದೆ. 55,160 ಮತ್ತು 49,460 ಇದು 2019ಗೆ ಸೇರ್ತದೆ, ಇದು 2020ಗೆ ಬರ್ತದೆ. ಅದೊಂದು ಮಾತ್ರ ಎಕ್ಸ್ಟ್ರಾ. ಆಲ್ ಅದರ್ ಇನ್ಫಾರ್ಮೇಷನ್ಸ್ ಆರ್ ಸೇಮ್ ಆ್ಯಸ್ ಬಿಫೋರ್ ಆ್ಯಸ್ ಆಫ್ ಲಿಕ್ವಿಡ್ ಅಸೆಟ್ಸ್ ಆ್ಯಂಡ್ ಲಿಕ್ವಿಡ್ ಲಯಬಿಲಿಟಿಯಲ್ಲಿ ನಾವು ಹೇಗೆ ತಗೊಂಡಿದ್ದೇವೆ ಅದೇ. ವಿಶ್ವನ್ ಮಾತ್ರ ಜಾಸ್ತಿ ಐತಿ ಈಗ ಸ್ಟಾಕನ್ನು ಆ್ಯಡ್ ಮಾಡಬೇಕು. Okay, see here, this 56,160 is the stock of 2019. Stock of 2019 add ಮಾಡಿ. ಇದು ಯಾವುದು? Debtors ಮತ್ತು cash divided by creditors and bills payable, and you will get this. This is the ratio 2.53:1. The percentage is 252.82%. Then for 2020, current assets, current liabilities, that is same. And the stock, what is the stock for 2020? It is 49,460, and debtors 11,710, and cash is to 26,020. and ಇದು ನೋಡಿ ಏನಿದು ಕರೆಂಟ್ ಲಯಬಿಲಿಟೀಸ್ 6,500 ಮತ್ತು 16,000. ಕರೆಕ್ಟ್ ಅಲ್ವಾ? Isn't it? So total that you will get 3.88:1, or when you multiply with 100 you will get 387.51. Clear? This is for 2019 and this one for 2020. Now see, debt equity ratio 2019 formula ಏನು? long term debts divided by shareholders fund into 100. ಓಕೆ, ಸಿ ಶೇರ್ ಹೋಲ್ಡರ್ಸ್ ಫಂಡ್ ಅಂದರೆ ಯಾವುದೆಲ್ಲ ಬರ್ತದೆ ನೆನಪು ಮಾಡಿ. ಇಕ್ವಿಟಿ ಶೇರ್ ಕ್ಯಾಪಿಟಲ್, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್, ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್, ದೆನ್ ಅನದರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಈ 4 ಐಟಮ್ ಬರ್ತದೆ. ಇಲ್ಲಿ ನಮಗೆ ಶೇರ್ ಹೋಲ್ಡರ್ಸ್ ಫಂಡ್ ಯಾವುದಿದೆ ಅಂತ ನೋಡುವ ಫಸ್ಟ್. ಈ ಪ್ರಾಬ್ಲಮಲ್ಲಿ ಯಾವುದೆಲ್ಲ ಕೊಟ್ಟಿದ್ದಾರೆ ಅಂತ. ಸಿ, ಪೇಯ್ಡ್ ಅಪ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ. ಪೇಯ್ಡ್ ಅಪ್ ಕ್ಯಾಪಿಟಲ್ ಅಂದರೆ ಕ್ಯಾಪಿಟಲ್, ಶೇರ್ ಕ್ಯಾಪಿಟಲ್. ದೆನ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಅದೆರಡೇ ಇದೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇಲ್ಲ, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇಲ್ಲ. ಸೊ ಇದೆರಡು ಮಾತ್ರ. 1 lakh ಪ್ಲಸ್ 67,250. 1 lakh and 1 lakh plus 67,250. The total this one. ಈ 1 lakh ಎಲ್ಲಿಂದ ಬಂತು? ಲಾಂಗ್ ಟರ್ಮ್ ಡೆಟ್ಸ್ ಡಿಬೆಂಚರ್ ಅಲ್ವಾ, ಗೊತ್ತಾಗ್ತದಲ್ವಾ. ಸಿ ಹಿಯರ್ ಡಿಬೆಂಚರ್ 1 lakh ಫಾರ್ 2 years, 2 ಇಯರಿಗೂ 1 lakh ಅದು. ದೆನ್ ಶೇರ್ ಹೋಲ್ಡರ್ಸ್ ಫಂಡ್ ಮಾತ್ರ ರಿಸರ್ವ್ಸಲ್ಲಿ ಚೇಂಜ್ ಆಗ್ತದೆ 84,500, ಆ್ಯಂಡ್ ದ ಪೇಡ್ ಅಪ್ ಕ್ಯಾಪಿಟಲ್ ಈಸ್ ಸೇಮ್ ಫಾರ್ 2 year ಆಲ್ಸೋ. ಸೊ ಹಿಯರ್ ದ ಡಿಫ್ರೆನ್ಸ್ ಅಷ್ಟೇ. ಇಲ್ಲಿ 67 ಹಾಕಿ, ಇಲ್ಲಿ 84,500 ಫಾರ್ 2020, ಆ್ಯಂಡ್ ಟೋಟಲ್ ಮಾಡಿದಾಗ ಇಲ್ಲಿ 1,67,250, ಇಲ್ಲಿ 1,84,500. ಸೊ ಇದನ್ನು ಡಿವೈಡ್ ಮಾಡಿದಾಗ ಯು ವಿಲ್ ಗೆಟ್ 0.6:1, and when you multiply with the 100 you will get 59.79%. and here see here 1 lakh divided by 1,84,500 ಎಷ್ಟಾಗ್ತದೆ? 0.54:1. ಇದು ಮರಿಬಾರ್ದು, ಯಾವಾಗಲೂ ರೈಟ್ ಸೈಡಲ್ಲೇ 1 ಇರಬೇಕು. ಓಕೆ, ಯು ಶುಡ್ ನಾಟ್ ಫಾರ್ಗೆಟ್ ದ್ಯಾಟ್. ರೈಟ್ ಸೈಡ್ ಇಟ್ ಶುಡ್ ಕಂಟೈನ್ ದ 1. ಓಕೆ, or when you multiply with 100 you will get 54.2%. very easy. Then see here, proprietary ratio, next one. What is the formula? Shareholders fund divided by total tangible assets into 100. Shareholders fund divided by total tangible assets into 100. Shareholders fund we have calculated already, so no need to see again. So 1,67,250 ಅನ್ನು 2019ಗೆ, and 1,84,500 ಅನ್ನು 2020ಗೆ ಹಾಕಿ. See here, is that correct? And total tangible assets ನೋಡಿ, ಯಾವುದು ಟೋಟಲ್ ಟ್ಯಾಂಜಿಬಲ್ ಅಸೆಟ್ಸ್?
See here, total of the asset column 3 lakh. 3 lakh for 2019. 2020ಗೆ 3 lakh 7,000. ಇಲ್ಲಿ ಟ್ಯಾಂಜಿಬಲ್ ಅಸೆಟ್ಗಳು ಮಾತ್ರ ಇದೆ. ಇಂಟ್ಯಾಂಜಿಬಲ್ ಆದ ಗುಡ್ ವಿಲ್ ಆಗಿರಲಿ, ಪ್ರಿಲಿಮಿನರಿ ಅಸೆಟ್ಸ್ ಆಗಲಿ, ಅದು ಯಾವುದೂ ಇಲ್ಲ. ಅಂಡರ್ಸ್ಟ್ಯಾಂಡಿಂಗ್? there is no any intangible assets or fictitious asset. Everything is tangible. So directly take the total. See here, that is 3 lakh ಮತ್ತು 3 lakh 7,000. When you divide, you will get 0.557:1 ratio and 55.75%. And here 0.557. No. So this is the typing mistake, okay? Sorry for that. When you divide 1,84,500 divided by 3,07,000, you will get 0.6:1. Okay, 0.6:1. And when you multiply with the 100, you will get 60%. Okay, make it correct. Then next ratio, stock turnover ratio. What is the formula for that? Cost of goods sold divided by average stock into 100. Okay, see here, cost of goods sold. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಎಷ್ಟಿದೆ 2019ಗೆ? 1,80,000. ಸರಿಯಾ? ಆ್ಯಂಡ್ 2020ಗೆ ಎಷ್ಟು? 1,95,000. ಸೊ ಜೊತೆಯಲ್ಲಿ ಬರೆಯುವ, ಎಲ್ಲಿದೆ ಸ್ಟಾಕ್? ಸಿ ಹಿಯರ್, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ 1,80,000 ಇಲ್ಲಿ, 1,95,000 ಇಲ್ಲಿ. ಕ್ಲಿಯರ್? ನಾವು ವಿ ಹ್ಯಾವ್ ಟು ಫೈಂಡ್ ಔಟ್ ದ ಆವ್ರೇಜ್ ಸ್ಟಾಕ್. ಆವ್ರೇಜ್ ಸ್ಟಾಕಿಗೆ ಏನು ಫಾರ್ಮುಲಾ ನಾನು ಹೇಳಿದ್ದೇನೆ, ಯಾವುದ್ರದ್ದಾದರೂ ಆವ್ರೇಜ್ ನಾವು ಹೇಗೆ ಮಾಡ್ತೇವೆ? ಎಷ್ಟು ಸ್ಟಾಕ್ ಇರ್ತದೆ? ಓಪನಿಂಗ್ ಸ್ಟಾಕ್ ಒಂದು, ಕ್ಲೋಸಿಂಗ್ ಸ್ಟಾಕ್ ಒಂದು, ಡಿವೈಡೆಡ್ ಬೈ 2. ದಿಸ್ ಇಸ್ ದ ಫಾರ್ಮುಲಾ. ಓಪನಿಂಗ್ ಪ್ಲಸ್ ಕ್ಲೋಸಿಂಗ್ ಡಿವೈಡೆಡ್ ಬೈ 2 is the formula for average stock. But see here in this problem, that is for 2019 only one stock is given. Correct alva? 55,160 is given. ಇಲ್ಲಿ ನೋಡಿ, 2019ಗೆ ಓಪನಿಂಗ್ ಸ್ಟಾಕ್ ಅಂದರೆ ಸ್ಟಾಕ್, ಓವರಾಲ್ ಸ್ಟಾಕ್ ಎಷ್ಟಿದೆ? 55,160 ಮಾತ್ರ ಇದೆ. ಇದು ಕ್ಲೋಸಿಂಗ್ ಸ್ಟಾಕ್ ಅಲ್ವಾ, ಬ್ಯಾಲೆನ್ಸ್ ಶೀಟಲ್ಲಿ ನಾವು ಬರೀತೇವೆ. ಇದರ ಓಪನಿಂಗ್ ಸ್ಟಾಕ್ ಎಷ್ಟು ಅಂತ ನಮಗೆ ಗೊತ್ತಿಲ್ಲ, ಆ್ಯಂಡ್ ಇನ್ಫಾರ್ಮೇಷನ್ ಆಲ್ಸೋ ಕೊಡಲಿಲ್ಲ. ಆ ಟೈಮಲ್ಲಿ ನಾವು ಇದನ್ನೇ, ಈ ಸ್ಟಾಕ್ ಏನು ಕೊಟ್ಟಿದ್ದಾರೆ ಇದನ್ನೇ ನಾವು ಆವ್ರೇಜ್ ಸ್ಟಾಕ್ ಅಂತ ಕನ್ಸಿಡರ್ ಮಾಡ್ತೇವೆ. ಸರಿಯಾ? ಸೊ 2019ಗೆ 55,160 ಇಟ್ ಸೆಲ್ಫ್ ದ ಸ್ಟಾಕ್, ದಟ್ ಈಸ್ ಆವ್ರೇಜ್ ಸ್ಟಾಕ್. ಆ್ಯಂಡ್ ಫಾರ್ 2020 ಏನು ಹೇಳಿ ನೋಡುವ? 2020ಗೆ 49,460 ಇಸ್ ದ ಕ್ಲೋಸಿಂಗ್ ಸ್ಟಾಕ್. ಅಟ್ ದ ಸೇಮ್ ಟೈಮ್ 55,160 ಅದರದ್ದೇ ಪ್ರೀವಿಯಸ್ ಇಯರ್ ಅಲ್ವಾ, ಇದು ಓಪನಿಂಗ್ ಸ್ಟಾಕ್ ಆಗಿರ್ತದೆ. ಸೊ ಇಲ್ಲಿ 2020ಗೆ ಓಪನಿಂಗ್ ಸ್ಟಾಕ್ ಕೂಡ ಕೊಟ್ಟಿದ್ದಾರೆ, ಕ್ಲೋಸಿಂಗ್ ಸ್ಟಾಕ್ ಕೂಡ ಕೊಟ್ಟಿದ್ದಾರೆ. ಇದು ವೆರಿ ಇಂಪಾರ್ಟೆಂಟ್. ಅಲ್ಲಿ ಅವರು ಯಾವುದನ್ನು ಮೆನ್ಷನ್ ಮಾಡೋದಿಲ್ಲ. ಯು ಹ್ಯಾವ್ ಟು ಥಿಂಕ್ ದ್ಯಾಟ್. ಕ್ಲಿಯರ್? ದಿಸ್ ವಿಲ್ ಬಿ ದ ಓಪನಿಂಗ್ ಸ್ಟಾಕ್ ಫಾರ್ 2020. ಸೊ 2020 ಅದು ಕ್ಯಾಲ್ಕುಲೇಷನ್ ಮಾಡುವಾಗ ನೀವು 55,160 ಪ್ಲಸ್ 49,460 ಅನ್ನು ಪ್ಲಸ್ ಮಾಡಿ ಡಿವೈಡೆಡ್ ಬೈ 2 ಮಾಡಿ ಆವ್ರೇಜ್ ಸ್ಟಾಕ್ ತಗೊಳ್ಬೇಕು. ಅಂಡರ್ಸ್ಟೂಡ್? ಹೇಗೆ? 55 ಪ್ಲಸ್ ಇದೆರಡನ್ನು ಪ್ಲಸ್ ಮಾಡಿ ಡಿವೈಡೆಡ್ ಬೈ 2 ಮಾಡಿ ಎಷ್ಟು ಆನ್ಸರ್ ಬರ್ತದೆ ಅದಾಗಿರ್ತದೆ ಆವ್ರೇಜ್ ಸ್ಟಾಕ್ ಫಾರ್ 2020. ಇಸ್ ದ್ಯಾಟ್ ಕ್ಲಿಯರ್? ಓಕೆ, ಸಿ ಹಿಯರ್, ಅದನ್ನೇ ಇಲ್ಲಿ ಮಾಡಿದೆ. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಡಿವೈಡೆಡ್ ಬೈ ಆವ್ರೇಜ್ ಸ್ಟಾಕ್ 1,95,000 ಡಿವೈಡೆಡ್ ಬೈ 56,160 ಪ್ಲಸ್ 49,460 ಅದನ್ನು ಆ್ಯಡ್ ಮಾಡಿ ಮತ್ತೆ ಡಿವೈಡ್ ಮಾಡಿ ಹಿಯರ್ ಇಂಟು 100. ಸೊ ಹಿಯರ್ ಸಿ 1,95,000 divided by it will be 52,810 and the answer is 3.69:1 or 369.25%. ಓಕೆ, ಇದು ಗೊತ್ತಾಯ್ತಲ್ವಾ? ದಿಸ್ ಒನ್ ಈಸ್ ಕ್ಲಿಯರ್, ರೈಟ್? ಯಾಕೆ ಇದು 2 ಬಂತು ಇಲ್ಲಿ? 2019 ಇದ್ದು ಕ್ಲೋಸಿಂಗ್ ಸ್ಟಾಕ್ 2020ಗೆ ಓಪನಿಂಗ್ ಸ್ಟಾಕ್ ಆಗಿರ್ತದೆ. ಸೊ ಅದಕ್ಕೋಸ್ಕರ ನಾವು ಎರಡನ್ನು ಬರೀತೇವೆ. ಆವ್ರೇಜ್ ಸ್ಟಾಕಿನ ಫಾರ್ಮುಲಾ ಏನು?
ಓಪನಿಂಗ್ ಸ್ಟಾಕ್ ಪ್ಲಸ್ ಕ್ಲೋಸಿಂಗ್ ಸ್ಟಾಕ್ ಡಿವೈಡೆಡ್ ಬೈ 2. ಯಾವಾಗ ಅದು ಎರಡೂ ಕೊಟ್ಟಿರೋದಿಲ್ಲ, ಬರೀ ಒಂದು ಸ್ಟಾಕ್ ಇರ್ತದೆ, ಅದು ಯಾವುದಾಗಿದ್ರೂ ಕೂಡ ಅದನ್ನು ನಾವು ಏನಂತ ಕನ್ಸಿಡರ್ ಮಾಡಬೇಕು, ಆ್ಯಾವ್ರೇಜ್ ಸ್ಟಾಕ್ ಅಂತ ಕನ್ಸಿಡರ್ ಮಾಡಬೇಕು. ಇನ್ ಕೇಸ್ ಅವ್ರು ಕೊಟ್ಟಿದ್ದಾಗ ನಾವು ಆ ಫಾರ್ಮುಲಾ ಹಾಕಿ ಆ್ಯಾವ್ರೇಜ್ ಸ್ಟಾಕ್ ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು. ಅದಾಗಿರ್ತದೆ ಮೆಥಡ್. ಓಕೆ, ನೆಕ್ಸ್ಟ್ ಸಿ capital gearing ratio. The last one is capital gearing ratio for 2019. We'll calculate first. What is the formula for that? Fixed interest bearing funds divided by equity shareholders fund. So fixed interest bearing fund estittu? Only debenture, I think. Yes, only debenture. Fixed interest bearing funds. So 1 lakh. Divide it by yaudu? The formula. ಈಕ್ವಿಟಿ ಶೇರ್ ಹೋಲ್ಡರ್ಸ್ ಫಂಡ್. ಸೊ ಯಾವುದು ಅಂತ ಮೆನ್ಷನ್ ಮಾಡೋದಿದ್ದಾಗ ನಾನೇನು ಹೇಳಿದೆ, ಅದನ್ನು ನೀವು ಏನು ಅಂತ ಟ್ರೀಟ್ ಮಾಡಬೇಕು, ದಿಸ್ ಇಸ್ ಈಕ್ವಿಟಿ ಶೇರ್ ಅಂತೇಳಿ ಟ್ರೀಟ್ ಮಾಡಬೇಕು. ಸೊ ವಾಟ್ ಈಸ್ ದ ಫಂಡ್ ಫಾರ್ ಶೇರ್ ಹೋಲ್ಡರ್ಸ್ ಫಂಡ್? ದಟ್ ಈಸ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಫಂಡ್ ಎಷ್ಟು? 1,67,250. 1,67,250. ಸೊ ಅದನ್ನು ಮಲ್ಟಿಪ್ಲೈ ಮಾಡಿದಾಗ ಯು ವಿಲ್ ಗೆಟ್ 59.79% ಕ್ಯಾಪಿಟಲ್ ಗ್ಯಾರಿಂಗ್ ರೇಷಿಯೋ. Okay, and 0.60 will be the 0.6:1 will be the ratio. 2020 same 1 lakh divided by 1 lakh plus 84,500. ಇದು ಗೊತ್ತಲ್ವಾ 84,500. See here, I will show again. This is for 2019 ಆದರೆ ದಿಸ್ ಇಸ್ ಫಾರ್ 2020 ಅಲ್ವಾ. ಸೊ ಇದನ್ನು ಪ್ಲಸ್ ಮಾಡಿದ್ದು ಆ್ಯಂಡ್ ಡಿಬೆಂಚರ್ ಮಾತ್ರ ಇಲ್ಲೂ ಕೂಡ ಇದೆ, ದಟ್ ಈಸ್ ಆಲ್ಸೋ 1 lakh. ಇದನ್ನೇ 1 lakh ಅಲ್ಲಿಗೆ ತಗೊಂಡದ್ದಲ್ಲ. ಯು ಹ್ಯಾವ್ ಟು ಸಿ ದ್ಯಾಟ್ 2019 ಬೇರೆ 2020 ಬೇರೆ. ಸೊ ದ ಲಾಸ್ಟ್ ಒನ್, ದಟ್ ಈಸ್ ಆಲ್ಸೋ 0.54:1 or 54.2%. ಓಕೆ, ಥ್ಯಾಂಕ್ ಯು ಫಾರ್ ಯುವರ್ ಟೈಮ್. ಆ್ಯಕ್ಚುಲಿ ಆ್ಯಸ್ ಈ 6 ರೇಷಿಯೋಗಳು ಅಥವಾ ಇಲ್ಲಿ ತನಕ ಹೇಳಿದ ಎಲ್ಲ ರೇಷಿಯೋಗಳು ಪದೇ ಪದೇ ಸೇಮ್ ಕಂಟಿನ್ಯೂ ಆಗ್ತಾ ಇದ್ದೆ. ವೈ ಐ ಆಮ್ ಟೆಲ್ಲಿಂಗ್ ಲೈಕ್ ದಿಸ್, ಯಾಕೆ ಇಷ್ಟು ಡಿಟೇಲ್ ಆಗಿ ನಿಮಗೆ ಹೇಳ್ತಿದ್ದೇನಂತ ಹೇಳಿದರೆ, ವಿದೌಟ್ ಸ್ಟಡಿಂಗ್ ಅಥವಾ ವಿದೌಟ್ ಲುಕಿಂಗ್ ಆಟ್ ಯುವರ್ ನೋಟ್ಸ್ ಯು ಶುಡ್ ಏಬಲ್ ಟು ವರ್ಕ್ಔಟ್ ದ್ಯಾಟ್. ಓಕೆ, ವೈಲ್ ಒಮ್ಮೆ ಬ್ಯಾಲೆನ್ಸ್ ಶೀಟ್ ನೋಡಿದಾಗಲೇ ಅಥವಾ ವೆನ್ ಯು ಸಿ ದ ಇನ್ಫಾರ್ಮೇಷನ್ ಓನ್ಲಿ, particulars ಏನು ಕೊಟ್ಟಿದ್ದಾರೆ, ಅಕಾರ್ಡಿಂಗ್ ಟು ದ್ಯಾಟ್ ಯು ಶುಡ್ ಏಬಲ್ ಟು ವರ್ಕ್ಔಟ್ ದ್ಯಾಟ್. Understood? If they ask debt equity ratio, you should know the formula for that and you should think. ಎಲ್ಲ ಗೊತ್ತಾಗಬೇಕು, ಯಾವುದು ಇನ್ಕ್ಲೂಡ್ ಆಗ್ತದೆ, ಯಾವುದು ಇನ್ಕ್ಲೂಡ್ ಆಗುವುದಿಲ್ಲ. ಎವ್ರಿಥಿಂಗ್ ಯು ಶುಡ್ ನೋ. Understood? For that purpose I am telling in this much detail. You should understand that. Clear? Each and every point whatever I said before is important. Clear? Whenever you do the ratio analysis, you should remember all those points and you should solve the problem by yourself. That is important. Clear? Okay, this much for this week. And you know what? And B section students as well as A section students, ನಿಮ್ಮ ಹೆಸರು, ನಿಮ್ಮ ಕ್ಲಾಸ್, section with the section. Understood? Your class and your name should be mentioned in the comment section below. You have to mention your name and class in the comment section. Remember that. Okay, thank you.